ಹತ್ತಾರು ಬಾರಿ ಹೇಳಿದ್ದೀನಿ, ಕಾಂಗ್ರೆಸ್ ಹೇಗೆ ಅಪಮಾನ ಮಾಡಿದೆ ಅಂತ ಹೇಳಿದ್ದೀನಿ. ಈ ಥರದ ರಾಜಕಾರಣಗಳಿಗೆ ನಾನು ಹೆದರೋನಲ್ಲ, ಆ ಹೆದರಿಸುವಂಥದ್ದನ್ನ ಬೇರೆಯವ್ರಿಗೆ ಇಟ್ಕೊಳ್ಳಿ, ನನ್ನ ಹತ್ರ ಅಲ್ಲ. ನಾನು ಯಾವ ಹೆಣ್ಮಕ್ಳ ಬಗ್ಗೆನೂ ಹಂಗೆ ಹೇಳಲ್ಲ, ಹಾಗೆ ಅವ್ರಿಗೆ ಹೇಳಬೇಕಾದಂಥ ಸನ್ನಿವೇಶನೂ ಇರಲಿಲ್ಲ, ಹೇಳೋದು ಇಲ್ಲ. ಯಾಕಾಗ ಅವ್ರು ಭಾವಿಸ್ಕೊಂಡ್ರು ಗೊತ್ತಿಲ್ಲ. ನಾನು ಆ ರೀತಿ ಹೇಳುವಂತ ಯಾರಿಗೂ ಹೇಳಿಲ್ಲ ಇದುವರೆಗೂ. ತಾವು ರಾಹುಲ್ ಗಾಂಧಿ ಅವರನ್ನ ಡ್ರಗಿಸ್ಟ್ ಅಂತ ಕರೆದ್ರಿ ಅನ್ನೋ ಒಂದು ವಿಚಾರವನ್ನು ಕೂಡ ಅಲ್ಲಿ ಪ್ರಸ್ತಾಪ ಆಗಿದೆ. ರಾಹುಲ್ ಗಾಂಧಿ ಅವರನ್ನ ಡ್ರಗಿಸ್ಟ್ ನಾನು ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದೀನಿ, ಅಮಿತ್ ಶಾ ಅವರು ಕಾಂಗ್ರೆಸ್ನವರ ಬಗ್ಗೆ ಹೇಳಿದ್ದ ವಿಷಯವನ್ನ ತಿರ್ಚಿದ್ದಾರೆ ಅನ್ನೋ ವಿಷಯ ಮಾತಾಡಿದ್ದೀನಿ. ತಮ್ಮನ್ನ ಉದ್ದೇಶಪೂರ್ವಕವಾಗಿ ನೋಡಿ ಈ ರೀತಿ ಹೆದರುವಂತ ರಾಜಕಾರಣಿ ಅಲ್ಲ, ಆ ರೀತಿ ಹೆದರಿಸುವಂತ ರಾಜಕಾರಣ ನನ್ನ ಹತ್ರ ಮಾಡುವಂಥದ್ದು ಬೇಡ. ಆ ರೀತಿ ಹೆದರಿಸಿ ರಾಜಕಾರಣ ಮಾಡೋಕ್ಕೆ ನಾನೇನು ಇವತ್ತು ನೆನ್ನೆ ಬಂದವನಲ್ಲ. ಸರ್, ತಮ್ಮನ್ನ ಉದ್ದೇಶಪೂರ್ವಕವಾಗಿ ಕೆಡತಕ್ಕಂಥ ಒಂದು ಕೆಲಸ ಇದೆ. ವಿಷಯಾಂತರ ಮಾಡೋದಕ್ಕೆ ನೋಡಿ, ನಾನು ಕಟ್ಟರ್ ಬಿಜೆಪಿ ಎಲ್ರಿಗೂ ಗೊತ್ತು. ವಿಷಯಾಂತರ ಮಾಡೋಕ್ಕೋಸ್ಕರ ಅವರು ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನವನ್ನ ನಾವು ಎಳೆಯಾಗಿ ಬಿಡಿಸಿಡೋದಕ್ಕಿದ್ವಿ. ಅವರು ಸಭಾಪತಿಗಳ ಅವಕಾಶ ಕೊಟ್ಟಿದ್ರೆ ಎಳೆಯಾಗಿ ಬಿಡಿಸಿಡ್ತಿದ್ವಿ. 2 ಬಾರಿ ಸೋಲಿಸಿದ್ದು ಕಾಂಗ್ರೆಸ್ಸು ಅಂಬೇಡ್ಕರ್ ಅವ್ರನ್ನ, ಸತ್ತಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್ಸು, ಅವರಿಗೆ ಯಾವುದೇ ರೀತಿಯ ಸ್ಮಾರಕ ಕಟ್ಟಲೇ ಅವ್ರನ್ನ ನಿರ್ಲಕ್ಷ್ಯ ಮಾಡಿದ್ದು ಕಾಂಗ್ರೆಸ್ಸು. ಈ ಎಲ್ಲ ವಿಷಯವನ್ನ ಬಿಚ್ಚಿಡ್ತಾ ಇದ್ವಿ. ಕಾಂಗ್ರೆಸ್ ಮುಚ್ಚಿಟ್ಟ ಇತಿಹಾಸವನ್ನು ಬಿಚ್ಚಿಡ್ತಾ ಇದ್ವಿ. ಹತಾಶೆಗೊಂಡಿದ್ದಾರೆ, ಫ್ರಸ್ಟ್ರೇಟೆಡ್ ಆಗಿ ಹೇಳ್ತಾ ಇದ್ದಾರೆ. ಸರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರವಲ್ಲ, ಎಲ್ಲರೂ ಕೂಡ ಕಾಂಗ್ರೆಸ್ನ ಸದಸ್ಯರು 10 ಬಾರಿ ಆ ಪದ ಬಳಕೆ ಮಾಡಿದ್ರೆ ಅಂತ ಹೇಳ್ತಿದ್ದಾರೆ. ಈಗ ನಿಮಗೆ 10 ಬಾರಿ ಪದ ಬಳಕೆ ಮಾಡಿದ್ರೆ ವಿಜುವಲ್ಸ್ ಇರಬೇಕು, ಆಡಿಯೋ ಇರಬೇಕು, ತೋರಿಸಿ. ಸರ್, ಆಮೇಲೆ ನೀವು ನನ್ನನ್ನು ಆಡ್ತಿರೋದು ನಮ್ಮ ಪಾರ್ಟಿ ಶಾಸಕರು. ಸರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಮ ಹಳೆ ಘಟನೆಯನ್ನ ಕೇಳಿದ್ರ, ನಿಮ್ಮ ಕಾರು ಚಲಾಯಿಸುವವನ್ನ ಕೊಲೆ ಮಾಡಿದ್ರಿ ಅನ್ನೋ ಒಂದು ವಿಚಾರ ಕೂಡ ಅಲ್ಲಿ ಪ್ರಸ್ತಾಪ ಆಯಿತು. ಅದಕ್ಕೆ ನೀವು ನೀವೇನಂದ್ರೆ ನಿಮ್ಮ ಪ್ರಶ್ನೆಗಳ ಬಗ್ಗೆ ನನ್ನ ಕಾಮೆಂಟ್ಸ್ ಇಲ್ಲ, ಆದರೆ ಯಾವುದು ಪಬ್ಲಿಕ್ ಡೊಮೈನಲ್ಲಿದೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಬಲ್ಲೆ.